ನಮಸ್ಕಾರ ಸ್ನೇಹಿತರೆ. ನಾಗರ ಪಂಚಮಿ ಯಾವಾಗ? ಹಬ್ಬದ ದಿನ ಈ ಕೆಲಸ ಮಾಡಿದರೆ ಸರ್ಪದೋಷಕ್ಕೆ ತುತ್ತಾಗುತ್ತೀರಾ? ಎಚ್ಚರ. ಹೌದು, ಹಬ್ಬದ ದಿನ ಜ್ಯೋತಿಷ್ಯ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿದರೆ ಜಾತಕದಲ್ಲಿರುವ ಸರ್ಪದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಜೀವನದಲ್ಲಿ ನೆಮ್ಮದಿ, ಆರೋಗ್ಯ ಮತ್ತು ಆರ್ಥಿಕ ಸಮೃದ್ಧಿ ಪ್ರಾಪ್ತವಾಗುತ್ತದೆ. ಇದೀಗ ಆ ಪರಿಹಾರಗಳು ಯಾವುವೆಂದು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗಳು ತಪ್ಪದೆ ಲೈಕ್ ಕೊಟ್ಟು ನಿಮ್ಮ ಆತ್ಮೀಯ ಶೇರ್ ಮಾಡಿ. ಹಿಂದೂ ಧರ್ಮದಲ್ಲಿ ಶ್ರಾವಣ ಮಾಸಕ್ಕೆ ಶ್ರೇಷ್ಠ ಸ್ಥಾನವಿದ್ದು ಈ ಮಾಸದಲ್ಲಿ ಬರುವ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ವಿಶೇಷತೆ ಇದೆ. ಇದರಲ್ಲಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಆಚರಿಸಲಾಗುವ ನಾಗರ ಪಂಚಮಿ ಹಬ್ಬವು ಸರ್ಪ ದೇವತೆಗಳ ಆರಾಧನೆಗೆ ಮೀಸಲಾಗಿದೆ. ಶ್ರಾವಣ ಸೋಮವಾರ. ಈ ವರ್ಷ ಆಗಸ್ಟ್ 17ರ ಸೋಮವಾರದಂದು ನಾಗರ ಪಂಚಮಿಯನ್ನು ದೇಶದೆಲ್ಲೆಡೆ ಆಚರಿಸಲಾಗುತ್ತಿದೆ. ಈ ವರ್ಷದ ವಿಶೇಷ ಎಂದರೆ ಹಬ್ಬವು ಪರಶಿವನಿಗೆ ಪ್ರಿಯವಾದ ಸೋಮವಾರದಂದೇ ಶ್ರಾವಣ ಸೋಮವಾರ ಬಂದಿರುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶಿವ ಹಾಗೂ ನಾಗ ದೇವತೆಗಳೆರಡರ ಸಂಪೂರ್ಣ ಕೃಪೆಗೆ ಪಾತ್ರರಾಗಲು ಇದೊಂದು ಅಪರೂಪದ ಅವಕಾಶವಾಗಿದೆ. ಪೂಜಾ ವಿಧಾನ ಹಾಗೂ ಆಚರಣೆಯ ನಿಯಮಗಳು. ನಾಗರ ಪಂಚಮಿಯಂದು ಬೆಳಿಗ್ಗೆ ಬೇಗನೆ ಎದ್ದು ಪುಣ್ಯ ಸ್ನಾನ ಮುಗಿಸಿ ಶುದ್ಧವಾದ ಮನಸ್ಸಿನಿಂದ ಉಪವಾಸ ವ್ರತವನ್ನು ಕೈಗೊಳ್ಳಬೇಕು. ಮನೆಯಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಮಣ್ಣು, ತಾಮ್ರ ಅಥವಾ ಬೆಳ್ಳಿಯಿಂದ ಮಾಡಿದ ನಾಗರ ಹಾವಿನ ಮೂರ್ತಿಗೆ ಹಸಿ ಹಾಲು, ಅರಸಿನ, ಕುಂಕುಮ ಮತ್ತು ಹೂಗಳನ್ನು ಅರ್ಪಿಸಿ ಪೂಜಿಸಬೇಕು. ಸಂಪ್ರದಾಯದ ಪ್ರಕಾರ ಈ ದಿನ ಭೂಮಿಯನ್ನು ಅಗೆಯುವುದು ಅಥವಾ ಯಾವುದೇ ರೀತಿಯ ಉಳುಮೆಯನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ. ಹಾಗೆಯೇ ಕರಿದ ಪದಾರ್ಥಗಳನ್ನು ಸೇವಿಸಬಾರದು ಎಂಬ ನಿಯಮವೂ ಕೂಡ ರೂಢಿಯಲ್ಲಿದೆ. ದೇವಸ್ಥಾನಗಳಿಗೆ ಭೇಟಿ ನೀಡಿ ಹುತ್ತಕ್ಕೆ ಹಾಲು ಎರೆಯುವ ಮೂಲಕ ವಾಸುಕಿ, ಅನಂತ, ತಕ್ಷಕ ಸೇರಿದಂತೆ ಅಷ್ಟನಾಗಗಳನ್ನು ಭಕ್ತಿಯಿಂದ ಆರಾಧಿಸಲಾಗುತ್ತದೆ. ಕಾಳಸರ್ಪ ದೋಷ ನಿವಾರಣೆಗೆ ವಿಶೇಷ ಪರಿಹಾರಗಳು. ಯಾರ ಜಾತಕದಲ್ಲಿ ಕಾಳಸರ್ಪ ದೋಷ ಅಥವಾ ರಾಹುಕೇತು ದೋಷಗಳಿರುತ್ತವೆಯೋ ಅವರಿಗೆ ಜೀವನದಲ್ಲಿ ಆರ್ಥಿಕ ಹಿನ್ನಡೆ, ವೃತ್ತಿಯಲ್ಲಿ ಸಮಸ್ಯೆ, ವಿವಾಹ ವಿಳಂಬ ಹಾಗೂ ಕೌಟುಂಬಿಕ ಕಲಹಗಳು ಎದುರಾಗುತ್ತವೆ. ಅಂತಹ ಗಂಭೀರ ದೋಷಗಳ ನಿವಾರಣೆಗೆ ನಾಗರ ಪಂಚಮಿ ದಿನ ಪ್ರಸಕ್ತವಾದ ಕಾಲವಾಗಿದೆ. ಈ ದೋಷದಿಂದ ಮುಕ್ತಿ ಪಡೆಯಲು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವು ಸರಳ ಪರಿಹಾರಗಳನ್ನು ಸೂಚಿಸಲಾಗಿದೆ. ಬೆಳ್ಳಿಯ ಜೋಡಿ ಸರ್ಪದಾನ. ಪಂಚಮಿಯ ದಿನದಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷವಾಗಿ ರುದ್ರಾಭಿಷೇಕ ಮಾಡಿಸುವುದು ದೋಷ ನಿವಾರಣೆಗೆ ಅತ್ಯಂತ ಮಂಗಳಕರವಾದ ಪರಿಹಾರವಾಗಿದೆ. ಅಂದು ಹುತ್ತಕ್ಕೆ ಅಥವಾ ನಾಗರ ಕಲ್ಲಿಗೆ ಹಸಿ ಹಾಲು ಅರ್ಪಿಸಿ ಶ್ರದ್ಧೆಯಿಂದ ಪ್ರಾರ್ಥಿಸಬೇಕು. ಬೆಳ್ಳಿಯ ಸಣ್ಣ ಜೋಡಿ ಸರ್ಪಗಳನ್ನು ಹರಿಕೆಯಾಗಿ ದೇವಸ್ಥಾನಕ್ಕೆ ದಾನ ಮಾಡುವುದರಿಂದ ದೋಷದ ತೀವ್ರತೆ ಕಡಿಮೆಯಾಗುತ್ತದೆ ಎನ್ನಲಾಗುತ್ತದೆ. ಪೂಜೆಯ ಸಮಯದಲ್ಲಿ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದರಿಂದ ಫಲಿತಾಂಶ ಸಿಗಲಿದೆ. ನಾಗರ ಪಂಚಮಿಯಂದು ಏನು ಮಾಡಬಾರದು? ಶಾಸ್ತ್ರಗಳ ಪ್ರಕಾರ ನಾಗರ ಪಂಚಮಿಯ ದಿನದಂದು ಕೆಲವು ಕೆಲಸಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ. ಈ ನಿಯಮಗಳನ್ನು ಮೀರಿದರೆ ಅಶುಭ ಫಲಗಳು ಎದುರಾಗಬಹುದು. ಈ ಮೊದಲು ಹೇಳಿದಂತೆ ಭೂಮಿ ಅಗೆಯುವುದು ನಿಷಿದ್ಧ. ಈ ದಿನ ಹೊಲಗಳನ್ನು ಉಳುಮೆ ಮಾಡುವುದು, ಮಣ್ಣು ಅಗೆಯುವುದು ಅಥವಾ ಕಟ್ಟಡದ ಅಡಿಪಾಯ ಹಾಕುವುದು ಮಾಡಬಾರದು ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಮಣ್ಣಿನ ಅಡಿಯಲ್ಲಿ ಅಡಗಿರುವ ಕ್ರಿಮಿಕೀಟ ಹಾಗೂ ಹಾವುಗಳಿಗೆ ಹಾನಿ ಆಗಬಾರದು ಎಂಬುದು ಇದರ ಉದ್ದೇಶ. ಜೀವಂತ ಹಾವಿಗೆ ಹಾಲು ನೀಡಬೇಡಿ. ಪ್ರಕೃತಿ ನಿಯಮದಂತೆ ಹಾವುಗಳು ಹಾಲು ಕುಡಿಯುವುದಿಲ್ಲ. ಜೀವಂತ ಹಾವಿಗೆ ಬಲವಂತವಾಗಿ ಹಾಲು ನೀಡುವುದು ಅವುಗಳ ಆರೋಗ್ಯಕ್ಕೆ ಹಾನಿಕಾರಕ. ಆದ್ದರಿಂದ ಕೇವಲ ಶಿವಲಿಂಗ, ವಿಗ್ರಹ ಅಥವಾ ಚಿತ್ರಕ್ಕೆ ಸಾಂಕೇತಿಕವಾಗಿ ಮಾತ್ರ ಹಾಲು ಅರ್ಪಿಸಿ. ಈ ಎಲ್ಲ ನಿಯಮ ಪಾಲಿಸಿ. ಈ ದಿನದಂದು ಎಲ್ಲ ನಿಯಮಗಳನ್ನು ಹಾಗೂ ಜ್ಯೋತಿಷ್ಯ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿದರೆ ಜಾತಕದಲ್ಲಿರುವ ಸರ್ಪದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಜೀವನದಲ್ಲಿ ನೆಮ್ಮದಿ, ಆರೋಗ್ಯ ಮತ್ತು ಆರ್ಥಿಕ ಸಮೃದ್ಧಿ ಪ್ರಾಪ್ತವಾಗುತ್ತದೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.